ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಶೃಂಗೇರಿ ಮಠದ ದೇವಸ್ಥಾನದಲ್ಲಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತು ಶೃಂಗೇರಿ ಮಠ ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ರು ಅಂತ. ಆದರೆ ಈಗ ಶಂಕರಾಚಾರ್ಯರು ಬಂದು ನಮ್ಮೂರನ್ನು ನಿಮ್ಮೂರನ್ನು ಸೆಲೆಕ್ಟ್ ಮಾಡ್ಕೋಬೋದಿತ್ತಲ್ಲ ಮಠ ಸ್ಥಾಪಿಸೋದಕ್ಕೆ. ಯಾಕೆ ಶೃಂಗೇರಿಯನ್ನೇ ಚೂಸ್ ಮಾಡಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಸ್ಟೋರಿ ಇದೆ. ಶಂಕರಾಚಾರ್ಯರಿಗೆ ಅನಿಸುತ್ತೆ ಒಂದು ಮಠವನ್ನು ಸ್ಥಾಪನೆ ಮಾಡಬೇಕು ಭಾರತದ ಎಲ್ಲ ಮೂಲೆಗಳಲ್ಲಿ ಅಂತ. ಹಾಗೆ ತುಂಗಾ ನದಿ ದಡಕ್ಕೆ ಬರ್ತಿರ್ತಾರೆ. ಆಗೇನಾಗುತ್ತೆ, ನದಿ ಹರಿತಾ ಇರುತ್ತೆ. ಶಂಕರಾಚಾರ್ಯರು ದಡದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಒಂದು ಸರ್ಪ್ರೈಸಿಂಗ್ ಆದ ಸೀನನ್ನು ನೋಡ್ತಾರೆ. ಏನಂದರೆ, ಯೂಶ್ವಲಿ ಹಾವು ಮತ್ತು ಕಪ್ಪೆ ಎರಡು ಆಪೋಸಿಟ್ಸ್ ಅಂದರೆ ಹಾವು ಆ ಕಪ್ಪೆನ ಸದಾ ಅಟ್ಯಾಕ್ ಮಾಡುತ್ತಲ್ಲ. ಆದರೆ ಇಲ್ಲೇನಾಗುತ್ತೆ, ಒಂದು ಕಪ್ಪೆ ಏನೋ ಮಾಡ್ತಾ ಇರುತ್ತೆ, ಪಾಪ ಅದು ಊಟ ಏನೋ ಅವಿಸ್ಕೊಳ್ತಾ ಇರುತ್ತೆ. ಆಗ ಆ ಹಾವು ಸೂರ್ಯ ಫುಲ್ ಸುಡ್ತಿರ್ತಾನೆ. ಆ ಹಾವು ಆ ಕಪ್ಪೆಗೆ ಆಶ್ರಯ ಕೊಡ್ತಿರುತ್ತೆ. ಇನ್ ದ ಸೆನ್ಸ್ ಆ ಸೂರ್ಯನ ಏನು ಕಿರಣಗಳು ಫುಲ್ ಗಾಢವಾದ ಕಿರಣಗಳು ಕಪ್ಪೆ ಮೇಲೆ ಬೀಳ್ಬಾರ್ದು ಅಂತ ದ ಸ್ನೇಕ್ ವಿಲ್ ಬಿ ಪ್ರೊಟೆಕ್ಟಿಂಗ್ ದ ಫ್ರಾಗ್. ಸೊ ಇದನ್ನು ನೋಡಿ ಶಂಕರಾಚಾರ್ಯರಿಗೆ ಏನು ಅನಿಸುತ್ತೆ, ಏನು ಈ ನ್ಯಾಚುರಲಿ ಎನಿಮೀಸ್ ಅಲ್ವಾ ಈ ಹಾವು ಮತ್ತು ಕಪ್ಪೆ ಅಂತ ಎನಿಮೀಸೇ ಇಲ್ಲಿ ಒಗ್ಗಟ್ಟಾಗಿ ಇರೋದ್ರಿಂದ ಈ ಕ್ಷೇತ್ರವೇ ಏನೋ ಒಂದು ಇಟ್ ಇಸ್ ದ ಐಡಿಯಲ್ ಪ್ಲೇಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಶಾರದಾ ಪೀಠ ಅಂತ ಶೃಂಗೇರಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಶಾರದಾ ಪೀಠವನ್ನು ಅವರು ಸ್ಥಾಪನೆ ಮಾಡ್ತಾರೆ. ನಮಸ್ಕಾರ.